ಇವತ್ತು ಭಾರತದಾದ್ಯಂತ ಸುದ್ದಿಯಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ತನ್ನ ಉದ್ಯೋಗವನ್ನು ಹರಿಸ್ಕೊಂಡು ಬೆಂಗಳೂರಿಗೆ ಇವತ್ತು ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ವಿಡಿಯೋಗಳ ಮುಖಾಂತರ ದೇಶಾದ್ಯಂತ ಕನ್ನಡಿಗರ ಮೇಲೆ ಒಂದು ಸುಳ್ಳು ಆಪಾದನೆಯನ್ನು ಹಾಕಿ ಇವತ್ತು ಒಬ್ಬ ಅಮಾಯಕ ಕನ್ನಡಿಗನ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಾವೆಲ್ಲರೂ ಬೈಯಪ್ಪನಹಳ್ಳಿ ಠಾಣೆಗೆ ಬಂದಿರತಕ್ಕಂಥದ್ದು. ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಆಗಿರ್ಬೋದು, ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದ್ರೆ, ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆಗಿದೆ ನೋಡಿ. ಆತನ ಮೇಲೆ FIR ಆಗಿದೆ, ಸ್ಟೇಷನ್ ಒಳಗಡೆ ಇದ್ದಾನೆ. ಯಾರು ದೌರ್ಜನ್ಯಕ್ಕೊಳಗಾದವನು, ಆದರೆ ದೌರ್ಜನ್ಯ ಮಾಡಿ ಸುಳ್ಳನ್ನು ಹರಡಿದವನು ಇವತ್ತು ಹೊರಗಡೆ ಇದ್ದಾನೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೋ ಬಂದು ಏನೋ ಮಾಡಿ ಸುಳ್ಳು ವಿಡಿಯೋ ಮಾಡಿ ಹಾಕ್ಬಿಟ್ಟು ಕೂಡಲೇ ಅದು ನಿಜವಲ್ಲ. ಇವತ್ತು CCTV ವಿಡಿಯೋ ಏನಾದರೂ ಹೊರಗಡೆ ಬರಲಿಲ್ಲ ಅಂದಿದ್ರೆ ಅನ್ಯಾಯವಾಗಿ ಈತ ಹುಡುಗನ ಭವಿಷ್ಯವೇನಾಗ್ತಾ ಇತ್ತು ಒಂದು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಆತ ಕೆಳಗಡೆ ಈಗ ಬಂದು ಒಂದು ಮಾಹಿತಿ ಸಿಕ್ತು ನಮಗೆ, ಕೆಳಗಡೆ ಇಳಿದ್ಬಿಟ್ಟು ಕೀ ಹಿಡ್ಕೊಂಡು ಒಬ್ಬ ವಿಂಗ್ ಕಮಾಂಡ್ರು ಏನು ಆತ ಬಂದು ಹೊರಗಡೆ ಇಡ್ತಾನೆ, ಆತನ ಕಾರ್ ಕೀ ಹಿಡ್ಕೊಂಡು ಗುದ್ದಕ್ಕೆ ಬಂದಾಗ ಹುಡುಗ ಚಿಕ್ಕವನು, ಇವನು 6 ಅಡಿ ಇರ್ತಾನೆ, ಚಿಕ್ಕವನಾಗಿರ್ತಕ್ಕಂಥದ್ದು ಎಗರು ಬಿಟ್ಟು ಆತನಿಗೆ ರಕ್ತ ಬರೆಯೋ ಥರ ಹೊಡೆದಕ್ಕಾಗಲ್ಲ. ಅವನು ಬುಂಡೆ ಗುದ್ದಕ್ಕೆ ಬಂದಾಗ ಕೀ ಆಟೋಮೆಟಿಕ್ ಅವನಿಗೆ ಟಚ್ ಆಗಿ ರಕ್ತ ಬಂದಿರತಕ್ಕಂಥದ್ದು, ಅದು ಸ್ವಯಂಕೃತವಾಗಿ ಆತನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಈತ ಏನು ಮಾಡ್ತಾ ಇದ್ದಾನೆ, ನನಗೆ ಯಾರೋ ಹಲ್ಲೆ ಮಾಡಿದ್ರು, ಕನ್ನಡ ಮಾತಾಡಲಿಲ್ಲ ಅಂತೇಳಿ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾನೆ. ನಾನು ಈ ಮೂಲಕ ಇನ್ನೊಂದು ವಿಷಯವನ್ನು ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ಪಷ್ಟಪಡಿಸಿದ್ರು. ಒಂದು ಆರೋಗ್ಯಂಟ್ ಆಟಿಟ್ಯೂಡ್ನ ಇಟ್ಕೊಂಡು ಕೋಪೋದ್ರಿಕ್ತನಾಗಿ ಈ ರೀತಿ ವರ್ತನೆ ಮಾಡೋದಕ್ಕೆ ಆತನಿಗೆ ನಿಜವಾಗಲೂ ತರಬೇತಿಯನ್ನು ಕೊಟ್ಟಿರ್ತಾರೆ. ಈ ರೀತಿ ತರಬೇತಿ ಉಳ್ಳವನನ್ನ ಯಾವ ರೀತಿ ವಿಂಗ್ ಕಮಾಂಡರ್ ಮಾಡಿದ್ರು, ಆತನಿಗೆ ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಇದ್ಕೊಂಡು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಆತನಿಗೆ ಗೊತ್ತಿಲ್ವ ತಾನು ಹೇಗೆ ನಡ್ಕೋಬೇಕು ಅಂತೇಳು. ನಿಜಕ್ಕೂ ನಮ್ಮ ಆ ಹುಡುಗ ಅನ್ಯಾಯ ಮಾಡಿರೋದೇ ಆಗಿದ್ರೆ ಆತ ಬರಬೇಕಿತ್ತು, ಠಾಣೆ ಇತ್ತು, ಕಂಪ್ಲೇಂಟ್ ಕೊಡ್ಬೋದಿತ್ತು. ಅದನ್ನ ಯಾವುದನ್ನು ಮಾಡದೆ ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡ್ತಾನೆ. ಇನ್ನೊಂದು ವಿಡಿಯೋ ಇದೆ, ದಯಮಾಡಿ ಪೊಲೀಸ್ನವರು ಗಮನಿಸಬೇಕು ಆ ವಿಡಿಯೋನ. ಆತ ಎರಡೂ ಕುತ್ತಿಗೆಯನ್ನ ಈ ರೀತಿ ಬಿಗಿಯಾಗಿ ಹಿಡ್ಕೋತಾನೆ, ಅಂದ್ರೆ ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಹುಡುಗನ್ನ. ಹಾಗಾಗಿ ಕೊಲೆ ಯತ್ನ ಕೇಸು ಆ ಒಂದು ಇದು ಬರ್ತದೆ ಆರ್ಟಿಕಲ್, ದಯವಿಟ್ಟು ಅದನ್ನ ಆತನ ಮೇಲೆ ಹಾಕಿ ಬಂಧಿಸಬೇಕು. ಆತನಿಗೆ ಸುಮ್ಮನೆ ಯಾವುದೋ ಒಂದು ಸೆಕ್ಷನ್ ಅನ್ನು ಬರೆದು ಹೊರಗಡೆ ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಬೇಕು. ಈ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ರಾಜ್ಯಾದ್ಯಂತ. ಯಾರೇ ಆದರೂ ಬಂದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಏನೋ ಮಾಡಿಬಿಟ್ಟು ನಾವು ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ರೆ ನಾವು ಸೇಫು ಅಂತಕ್ಕಂಥ ತಪ್ಪು ಮಾಹಿತಿ ಅವ್ರಿಗೆ ಅರಿವು ಮಾಡಿಕೊಡ್ಬೇಕು ಅಂತ ನಾವು ಒಂದು ಮನವಿಯನ್ನು ಈ ಮೂಲಕ ಮಾಡ್ತಾ, ನಾವು ಈ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ. FIR ವಿಂಗ್ ಕಮಾಂಡರ್ ಮೇಲೆ ಆಗಬೇಕು, ಜೊತೆಗೆ ಯಾವ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ಆ ಹಿಂದಿನ ಮೇಲೆ ಆಗಬೇಕು, ಜೊತೆಗೆ ಈ ಹುಡುಗನನ್ನ ಈ ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಿ ಆತನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಒತ್ತಾಯವಾಗಿದೆ.